ಟೀ ಕಾಫಿ ಕುಡಿದ್ರೆ ತಲೆನೋವು ಹೋಗುತ್ತಾ? ಬಿಸಿ ಕಾಫಿಗೂ ತಲೆ ಬಿಸಿಗೂ ಏನ್ ಸಂಬಂಧ? ಕೆಲವರು ಸಣ್ಣ ತಲೆನೋವಿಗೂ ಒಂದು ಕಪ್ ಚಹಾ ಅಥವಾ ಕಾಫಿ ಕುಡಿತಾರೆ. ಆದರೆ ಈ ರೀತಿಯ ಅಭ್ಯಾಸ ನಿಜವಾಗಿಯೂ ತಲೆನೋವನ್ನ ಕಡಿಮೆ ಮಾಡುತ್ತಾ? ಇದರಲ್ಲಿ ಎಷ್ಟು ಸತ್ಯವಿದೆ? ಚಹಾ ಅಥವಾ ಕಾಫಿಯ ಮೊದಲ ಸಿಪ್ ನಮ್ಮನ್ನ ನಿರಾಳಗೊಳಿಸಿ ಬಿಡುತ್ತೆ ಅನ್ನೋದು ನಿಜಾನ? ಈ ಬಗ್ಗೆ ತಜ್ಞ ವೈದ್ಯರು ಏನ್ ಹೇಳ್ತಾರೆ, ಬನ್ನಿ ತಿಳಿಯೋಣ. ತಲೆನೋವು ಯಾವಾಗ ಬೇಕಾದ್ರೂ ಬರಬಹುದು. ಈ ಹಠಾತ್ ಆಗಿ ಬರುವಂತಹ ತಲೆನೋವು ಅನೇಕರಿಗೆ ಅನಾನುಕೂಲತೆ ಉಂಟು ಮಾಡುತ್ತೆ. ಈ ನೋವಿನ ತೀವ್ರತೆಯನ್ನ ಸಹಿಸಿಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ಔಷಧಿಗಳ ಮೊರೆ ಹೋಗ್ತಾರೆ. ಇನ್ನು ಕೆಲವರು ಈ ಅಸ್ವಸ್ಥತೆಯನ್ನ ಕಡಿಮೆ ಮಾಡಿಕೊಳ್ಳಲು ಒಂದು ಕಪ್ ಚಹಾ ಅಥವಾ ಕಾಫಿ ಕುಡಿತಾರೆ. ಆದ್ರೆ ಈ ರೀತಿಯ ಅಭ್ಯಾಸ ನಿಜವಾಗಿಯೂ ತಲೆನೋವನ್ನ ಕಡಿಮೆ ಮಾಡುತ್ತೆಯೇ? ಇದರಲ್ಲಿ ಎಷ್ಟು ಸತ್ಯ ಇದೆ? ಚಹಾ ಅಥವಾ ಕಾಫಿಯ ಮೊದಲ ಸಿಪ್ ನಮ್ಮನ್ನ ನಿರಾಳಗೊಳಿಸುತ್ತೆ ಅನ್ನೋದು ನಿಜವೇ? ವೈದ್ಯರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ. ಚಹಾ ಅಥವಾ ಕಾಫಿ ನಿಜವಾಗಿಯೂ ತಲೆನೋವನ್ನ ಶಮನಗೊಳಿಸಲು ಸಹಾಯ ಮಾಡುತ್ತದೆಯೇ ಅಥವಾ ಅದು ನೋವನ್ನ ಇನ್ನಷ್ಟು ಹೆಚ್ಚಿಸುತ್ತದೆಯೇ? ಇದರ ಬಗ್ಗೆ ಆಹಾರ ತಜ್ಞರು ಈ ಪ್ರಶ್ನೆಗಳ ಹಿಂದಿರುವ ನಿಜವಾದ ಸತ್ಯವನ್ನ ಬಹಿರಂಗಪಡಿಸಿದ್ದು, ಕೆಫಿನ್ ರಕ್ತನಾಳಗಳನ್ನ ಕಿರಿದಾಗಿಸುವ ಮೂಲಕ ತಾತ್ಕಾಲಿಕವಾಗಿ ನೋವಿನಿಂದ ಪರಿಹಾರ ನೀಡುತ್ತೆ, ಆದ್ರೆ ದೀರ್ಘಾವಧಿಯಲ್ಲಿ ತಲೆನೋವನ್ನ ಇನ್ನಷ್ಟು ಹದಗೆಡಿಸುತ್ತೆ ಅಂತ ಹೇಳ್ತಾರೆ. ಕೆಫಿನ್ ನಿರ್ಜಲೀಕರಣಕ್ಕೆ ಕಾರಣವಾಗುತ್ತೆ. ತಲೆನೋವು, ಒತ್ತಡ, ಆತಂಕ, ನಿರ್ಜಲೀಕರಣ ಅಥವಾ ಇತರ ಆರೋಗ್ಯ ಸಮಸ್ಯೆಗಳಿಂದ ಉಂಟಾಗಬಹುದು. ಸಾಮಾನ್ಯವಾಗಿ ತಲೆನೋವು ನಿರ್ಜಲೀಕರಣದಿಂದ ಉಂಟಾದ್ರೆ ಚಹಾ ಅಥವಾ ಕಾಫಿ ಕುಡಿಯುವುದರಿಂದ ದೇಹದ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದು. ಯಾಕಂದ್ರೆ ಕೆಫಿನ್ ಕೂಡ ನಿರ್ಜಲೀಕರಣಕ್ಕೆ ಕಾರಣ. ಆದ್ದರಿಂದ ನೀವು ತಕ್ಷಣ ಶಕ್ತಿ ಮತ್ತು ನಿರಾಳತೆಯನ್ನ ಅನುಭವಿಸಬಹುದಾದರೂ ಆ ತಲೆನೋವು ಬೇಗನೆ ಮರುಕಳಿಸುತ್ತೆ. ತಲೆನೋವನ್ನ ಕಡಿಮೆ ಮಾಡಲು ಈ ಸಲಹೆ ಅನುಸರಿಸಿ. ಸಾಮಾನ್ಯವಾಗಿ ತಲೆನೋವನ್ನ ತಪ್ಪಿಸುವುದಕ್ಕೆ ಚಹಾ ಅಥವಾ ಕಾಫಿಯನ್ನ ಪರ್ಯಾಯವಾಗಿ ಇಟ್ಟುಕೊಳ್ಳುವ ಬದಲು ದೇಹವನ್ನ ಹೈಡ್ರೇಟ್ ಆಗಿಡುವುದರ ಬಗ್ಗೆ ಯೋಚಿಸಿ. ದೇಹಕ್ಕೆ ಸಾಕಷ್ಟು ನೀರು ಅಥವಾ ಇತರ ಹೈಡ್ರೇಟೆಡ್ ಆಹಾರಗಳನ್ನು ನೀಡಲು ಪ್ರಯತ್ನಿಸಬಹುದು. ಚಹಾಗಳಲ್ಲಿರುವ ಉತ್ತಮ ಆಯ್ಕೆಗಳಾದ ಶುಂಠಿ ಚಹಾ, ಗ್ರೀನ್ ಟೀ, ಜ್ಯೂಸ್ ನಂತಹ ಆರೋಗ್ಯಕ್ಕೆ ಉತ್ತಮವಾದ ಪಾನೀಯವನ್ನ ಸೇವನೆ ಮಾಡಬಹುದು. ಅಲ್ಲದೆ ಡಾರ್ಕ್ ಚಾಕ್ಲೇಟ್ ಸಣ್ಣ ತುಂಡು ಕೂಡ ತಲೆನೋವಿನ ಲಕ್ಷಣವನ್ನ ನಿವಾರಿಸುವುದಕ್ಕೆ ಸಹಾಯ ಮಾಡುತ್ತೆ. ಆದರೆ ನಿಮಗೆ ಸಹಿಸಿಕೊಳ್ಳಲು ಸಾಧ್ಯವಾಗದಷ್ಟು ನೋವಿದ್ರೆ ತಕ್ಷಣ ಆರೋಗ್ಯ ತಜ್ಞರನ್ನ ಸಂಪರ್ಕಿಸಿ. ನಿಮಗೆ ಪದೇ ಪದೇ ತಲೆನೋವು ಬರ್ತಾ ಇದ್ದು ಅದನ್ನ ಕಡಿಮೆ ಮಾಡಲು ಟೀ, ಕಾಫಿ ಮೊರೆ ಹೋಗ್ತಾ ಇದ್ರೆ ನೀವು ಕೆಫಿನ್ ಡೋಸೇಜ್ ಅನ್ನ ಕಡಿಮೆ ಮಾಡುವುದು ಸೂಕ್ತ. ಕೆಫಿನ್ ತ್ವರಿತವಾಗಿ ಪರಿಹಾರ ನೀಡಬಹುದಾದ್ರೂ ಅದರ ಮೇಲೆ ಅತಿಯಾದ ಅವಲಂಬನೆ ಒಳ್ಳೆಯದಲ್ಲ. ತಲೆನೋವನ್ನ ವಾಸಿ ಮಾಡಿಕೊಳ್ಳಲು ದೇಹವನ್ನ ಯಾವಾಗಲೂ ಹೈಡ್ರೇಟ್ ಆಗಿಡುವುದು ಒಳ್ಳೆಯದು. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.